ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ NMMS ಒಂದು ಪರೀಕ್ಷೆ ಬಗ್ಗೆ ಮತ್ತು ಯಾವ ರೀತಿ ಶಾಲೆಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಎಂಬತಕ್ಕಂಥನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅಂದರೆ ಪ್ರಸ್ತುತ 2020 ಮತ್ತು 2021ನೇ ಸಾಲಿನಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ. ಅದನ್ನು ಈಗಾಗಲೇ ನೋಂದಣಿ ಕಳೆದ ಸಾಲಿನಲ್ಲಿ ನೋಂದಣಿ ಆಗಿರ್ತಕ್ಕಂಥ ಶಾಲೆಗಳವರು ನೇರವಾಗಿ ನೀವು ಲಾಗಿನ್ ಆಗಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಮಾಹಿತಿಯನ್ನು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಆದರೆ ಇದುವರೆಗೂ ನೋಂದಣಿ ಆಗದೇ ಇರತಕ್ಕಂಥವ್ರು ಅಂಥ ಶಾಲೆಗಳವರು ಏನು ಮಾಡಬೇಕಂತಕ್ಕಂಥ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಗೂಗಲಲ್ಲಿ ಸರ್ಚ್ ಇಂಜಿನ್ ಹೋಗ್ಬಿಟ್ಟು ನೀವು ಇಲ್ಲಿ KSSK ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಅಂತಕ್ಕಂಥದ್ದು KSEEB ಅಂತ ಟೈಪ್ ಮಾಡಿರಿ. KSEEB ಅಂತ ಟೈಪ್ ಮಾಡಿರಿ. ಅಲ್ಲಿ ನೀವು ನೋಡ್ತಾಯಿದ್ದೀರಿ ಮೇಲ್ಗಡೆ ಮೊದಲೇ ಆಪ್ಷನ್ KSEEB KR.NICIN ಅಂತಕ್ಕಂಥದ್ದು. ಇದು ಮೊದಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಬ್ಲಿಂಕ್ ಆಗ್ತಿದೆ ಈಗ ಆಲ್ರೆಡಿ 2020-21ನೇ ಸಾಲಿನಲ್ಲಿ NTSC ಮತ್ತು NMMS ಪರೀಕ್ಷಾ ನೋಂದಣಿಗಾಗಿ ಅರ್ಜಿ ಇಲ್ಲಿ ಕ್ಲಿಕ್ ಮಾಡಿ ಅಂತಂದು ಇದನ್ನಾದರೂ ಕ್ಲಿಕ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ನೀವು ಮೇಲ್ಗಡೆ ಇಲ್ಲಿ ಆಪ್ಷನಲ್ಲಿ ಲಾಗಿನ್ ಅಂತಕ್ಕಂಥ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಕೊನೆಗೆ NTSC ಇಲ್ಲಿ ಲಾಗಿನ್ ಅಂತಕ್ಕಂಥ ಬಂದುಬಿಟ್ಟು ಇಲ್ಲಿ NTSC/NMMS ಲಾಗಿನ್ ಅಂತಿದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡ್ಬೋದು. ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ನೋಡ್ತಾಯಿರಿ ನೀವು ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಸ್ಕೂಲ್ ಲಾಗಿನ್ ಅಂತಿದೆ. ಇಲ್ಲಿ ಮಾಹಿತಿನೂ ಕೂಡ ನಿಮಗೆ ಕಾಣ್ತಾ ಇದೆ. ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಸರ್ಕ್ಯುಲರನ್ನು ವ್ಯೂ ಮಾಡ್ಬೋದು, ನೋಡ್ಬೋದು ಮತ್ತು ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೊಂಡು ಡೈರೆಕ್ಷನ್ ಕೂಡ ಎಲ್ಲ ಮಾಹಿತಿ ಇರುತ್ತೆ. ನೆಕ್ಸ್ಟ್ ನಾವು ಟಾಪಿಕಲ್ಲಿ ಹೋಗ್ಬಿಡೋಣ ಡೈರೆಕ್ಟಾಗಿ. ಈಗ ನೋಡ್ರಿ ಇಲ್ಲಿ ಎರಡನೇ ಆಪ್ಷನ್ ಕಾಣ್ತಿದೆಯಲ್ಲ, ಕ್ಲಿಕ್ ಹಿಯರ್ ಫಾರ್ CBSE/ICSE IGSC ಅಪ್ಗ್ರೇಡೆಡ್ ಹೈಯರ್ ಪ್ರೈಮರಿ ಸ್ಕೂಲ್ಸ್ ಅಂತಿದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ನೇಹಿತರೆ ನಾನು ಈ ದಿನ ನಮ್ಮ ರಾಜ್ಯ ಸಂಬಂಧಪಟ್ಟಾಗ ಹೈಸ್ಕೂಲ್ಸ್ ಇದ್ದಾವೆ ಮತ್ತು CBSE ಬೋರ್ಡ್ಸ್ ಇರ್ಬೋದು, ICSE ಬೋರ್ಡ್ಸ್ ಇರ್ಬೋದು ಮತ್ತು 8ನೇ ತರಗತಿ ಒಂದು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಇದ್ದಾವೆ. ಅವರು ಕೂಡ ಈ ಸೆಕೆಂಡ್ ಆಪ್ಷನಲ್ಲಿ ರಿಜಿಸ್ಟ್ರೇಷನ್ ಮೂಲಕ ಇದನ್ನು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇಲ್ಲಿ ಕೇಳ್ತಾ ಇದೆ ನೋಡಿರಿ, ರಿಜಿಸ್ಟ್ರೇಷನ್ CBSE/ICSE ಅದರ್ ಸ್ಕೂಲ್ಸ್ ಆ್ಯಂಡ್ ಅಪ್ಗ್ರೇಡೆಡ್ ಪ್ರೈಮರಿ ಸ್ಕೂಲ್ಸ್ ಅಂತಿದೆ. ಇಲ್ಲಿ ಫಸ್ಟ್ ಎಂಟರ್ ಯುವರ್ ಸ್ಕೂಲ್ UDICE ಕೋಡ್ ಅಂತ, ನಿಮ್ಮ ಶಾಲೆ UDICE ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ UDICE ನಮ್ಮ ಶಾಲೆಯ UDICE ನಾನೀಗ ಎಂಟ್ರಿ ಮಾಡ್ತೀನಿ ಸ್ನೇಹಿತರೆ. ಈಗ UDICE ನಿಮ್ಮ ಶಾಲೆಯ UDICE ನಂಬರನ್ನು ನೀವು ಸರಿಯಾಗಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಶಾಲೆಯ HMನ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾಲಮ್ ಕೇಳ್ತಿದೆ ನೋಡಿರಿ ಸ್ನೇಹಿತರೆ. ಇಲ್ಲಿ ಮೊದಲಾಗಿ ಎಂಟರ್ ಯುವರ್ ಸ್ಕೂಲ್ UDICE ಅಂತಿದೆ. UDICE ನಂಬರ್ ಮತ್ತು ನಿಮ್ಮ ಶಾಲೆಯ HM ಮೊಬೈಲ್ ನಂಬರ್ ಕೊಟ್ಬಿಟ್ಟು ಗೋ ಅಂತ ಓದಿದಾಗ ಇಲ್ಲಿ ಒಂದು ಕ್ಲಿಕ್ ಮಾಡಬೇಕು. OTP ರಿಸೀವ್ಡ್ ಅಂತ ಇದೆಯಲ್ಲ, OTP ರಿಸೀವ್ಡ್ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ OTP ನಂಬರ್ ಬರುತ್ತೆ. ಆ OTP ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಆ OTPಯನ್ನು ವ್ಯಾಲಿಡೇಟ್ ಮಾಡಬೇಕು. ಇಲ್ಲಿ ಕಾಣ್ತಿದೆಯಲ್ಲ ವ್ಯಾಲಿಡೇಟ್ OTP ಅಂತಿದೆಯಲ್ಲ, ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನಿಮಗೆ ಅಲ್ಲಿ ಲೋಡ್ ಆಗ್ತಿರೋದು ನೋಡ್ತಾ ಇದ್ರಿ ಮೇಲ್ಗಡೆಗೆ. ಓಕೆ, ಇಲ್ಲಿ ಕಾಣ್ತಿದ್ರೆ ನಿಮಗೆ KSCB ಕರ್ನಾಟಕ ಕೋಡ್ ಸೇಸ್ OTP ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ತೋರಿಸಿದೆ ನೋಡಿರಿ ಮೇಲ್ಗಡೆಗೆ. ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಿ ನೀವು ವ್ಯಾಲಿಡೇಟ್ ಅಂತಕ್ಕಂಥ GHBS ತಮಿಳಳ್ಳಿ ಅಂತ ಬಂತು. ಈಗೆಲ್ಲ ಆಲ್ರೆಡಿ ನಾವು ಡೈಸ್ ಕೊಟ್ಟಿರೋದ್ರಿಂದ ಇಲ್ಲಿ ನಿಮ್ಮ ಡಿಸ್ಟಿಕ್ ಕೋಡ್ ಅಂತ ಕೇಳಿದೆ. ಇಲ್ಲಿ ನೋಡ್ತೀರಿ ದಾವಣಗೆರೆ ಇದೆ. ನೆಕ್ಸ್ಟ್ ತಾಲೂಕು ಜಗಳೂರು ಇದೆ, ತಾಲೂಕು ಕೋಡ್ ಜಗಳೂರು ಅಂತಿದೆ. ನೆಕ್ಸ್ಟ್ ನಿಮಗೆ ಇದು CBSE ಸ್ಕೂಲ್ ಮ್ಯಾನೇಜ್ಮೆಂಟ್ ಟೈಪ್ ಅಂತ ಕೇಳ್ತಿದೆ. ಇಲ್ಲಿ ಅಪ್ಗ್ರೇಡ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನಾವು ನೋಡ್ತಾಯಿರಿ ಇದು ಡಿಸೇಬಲ್ ಆಗಿರುತ್ತೆ, ಅಂದರೆ ಇಲ್ಲಿ ಎನೇಬಲ್ ಆಗಿರುತ್ತೆ ದಾವಣಗೆರೆ ಅಂತಕ್ಕಂಥ ನೋಡ್ರಿ. ಇಲ್ಲಿ ಯಾವುದೇ ಚೇಂಜಸ್ ಮಾಡಲಿಕ್ಕೆ ಬರೋದಿಲ್ಲ.
ತಾಲೂಕು ನೇಮು ಕೂಡ ಅಷ್ಟೇ, ಯಾವುದೇ ಚೇಂಜಸ್ ಇಲ್ಲ. ಇಲ್ಲಿ GHPS ತಮ್ಮರಳ್ಳಿ ಇದು ಕೂಡ ಎನೇಬಲ್ ಆಗಿರುತ್ತೆ, ಈಗಲೇ ಅಪ್ಲೋಡ್ ಆಗಿರುತ್ತೆ, ಅದರಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾಯಿದ್ರಿ, ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೈಪ್ ಅಂತಿದೆ. CBSE, ICSE ಬಾರ್ ICSE ಸ್ಕೂಲ್ಸು, ಸ್ಟೇಟ್ ಹೈಸ್ಕೂಲ್ಸು ವಿತೌಟ್ KSCB ಕೋಡ್. ಅಂದರೆ ಕೆಲವೊಂದು ಹೈಸ್ಕೂಲ್ಸ್ ಇರ್ತವೆ, ಇನ್ನು KSCB ಅಂದರೆ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್, ಕರ್ನಾಟಕ ಪರೀಕ್ಷಾ ಮಂಡಳಿಯಿಂದ ಅವ್ರಿಗಿನ್ನ ಕೋಡ್ ನಂಬರ್ ಸಿಕ್ಕಿರೋದಿಲ್ಲ, ಅಂಥ ಶಾಲೆಗಳು ಇಲ್ಲಿ ಕ್ಲಿಕ್. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ನಿಮ್ಮ ಮೊಬೈಲಿಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಬಂದಿರುತ್ತೆ ಅಂದರೆ ಅದು ಏನಾಗಿರುತ್ತೆ, UDIS ಕೋಡ್ ಆಗಿರುತ್ತೆ. ನೆಕ್ಸ್ಟ್ ಅದನ್ನು ನಾವು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತಕ್ಕಂಥ ಆಪ್ಷನ್ ಇದೆಯಲ್ಲ, ಈ ಫರ್ಗೆಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಎಂಟರ್ ಯುವರ್ ಸ್ಕೂಲ್ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಿದ್ದಾರೆ ನಿಮಗೆ ಇಲ್ಲಿ ಯೂಸರ್ ID ಅನ್ನು ಎಂಟ್ರ್ ಮಾಡ್ಬೋದು. ಯೂಸರ್ ID ಏನಪ್ಪ ಅಂದರೆ ನಮ್ಮ ಡೈಸ್ ಕೋಡ್ ಆಗಿರುತ್ತೆ, ಮತ್ತು ಪ್ರೆಸೆಂಟ್ HM ಮೊಬೈಲ್ ನಂಬರ್ ಅಂತಿರುತ್ತೆ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲ ಕೆಳಗಡೆ ಒಂದು ಆಪ್ಷನ್ ಓಪನ್ ಆಗುತ್ತೆ, ಎಂಟರ್ OTP ಅಂತಿದೆಯಲ್ಲ, ಇಲ್ಲಿ OTP ನಂಬರನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. OTP ನಂಬರ್ ಇಲ್ಲಿ ಎಂಟ್ರಿ ಮಾಡಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮ HM ಮೊಬೈಲ್ಗೆ ಬಂದಿರತಕ್ಕಂಥ OTPನ ಎಂಟ್ರಿ ಮಾಡಿದ ತಕ್ಷಣ ಈ ಥರ ಕೇಳುತ್ತೆ. ನ್ಯೂ ಪಾಸ್ವರ್ಡನ್ನು ನೀವು ಜನ್ರೇಟ್ ಮಾಡಿಕೊಡ್ರಿ. ನ್ಯೂ ಪಾಸ್ವರ್ಡನ್ನು ನೀವು ಜನ್ರೇಟ್ ಮಾಡಿಕೊಡ್ರಿ. ಇಲ್ಲಿ ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಸ್ ಇರಬೇಕು ವಿತ್ ಇಲ್ಲಿ ನೋಡ್ತಿದ್ದಾರೆ, ಇಲ್ಲಿ ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ಸ್ ಮತ್ತು ಆಲ್ಫಾನ್ಯೂಮರಿಕ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಟ್ ಕೂಡ ಇರಬೇಕಾಗುತ್ತೆ. ನಾನು ಇಲ್ಲಿ ನೋಡ್ತಾಯಿದ್ರೆ ಫಸ್ಟ್ ಲೆಟ್ರು ಕ್ಯಾಪಿಟಲ್ ಲೆಟ್ರ್ ಹೊಡ್ತೀನಿ, G ಅಂತಕ್ಕಂಥದ್ದು. ನಾನು ನನ್ನ ಶಾಲೆಯ ಒಂದು ಹೆಸರು ನೋಡ್ತಾ ಇದ್ದೀನಿ, GHPS. ಓಕೆ, ನೆಕ್ಸ್ಟ್ ಶಿಫ್ಟ್ ಅಟ್ GHPS ಅಟ್ 2007 ಹೊಡಿತೀನಿ ಸ್ನೇಹಿತರೆ. ನೋಡ್ತಾಯಿದ್ರಿ, ಅದೇ ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕು. ನಾವು ಮೇಲ್ಗಡೆ ಏನು ಕೊಟ್ಟಿರ್ತೀವಲ್ಲ ಅದನ್ನೇ ನೀವು ಎಂಟ್ರ್ ಮಾಡಿರಿ. ನೋಡ್ತಾಯಿದ್ರಿ, ಫಸ್ಟ್ ಲೆಟ್ರು ಕ್ಯಾಪಿಟಲ್ ಇತ್ತು G, ನೆಕ್ಸ್ಟ್ HPS ಅಟ್ 2007 ಸೇಮ್ ನಂಬರನ್ನು ನೀವು ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್ ಅಂತಕ್ಕಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ನೋಡ್ತಾಯಿದ್ದೀರಿ, ಇಲ್ಲಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ತಾಯಿದ್ದೀರಿ ಸ್ನೇಹಿತರೆ, ಆ ಥರ ನಾವು ಚೇಂಜ್ ಪಾಸ್ವರ್ಡ್ ಕೊಟ್ಟ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಚೇಂಜ್ ಪಾಸ್ವರ್ಡ್ ಸಕ್ಸಸ್ಫುಲಿ ಅಂತ ಕಾಣುತ್ತೆ. ನೀವು ಓಕೆ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಈ ಒಂದು ಪಾಸ್ವರ್ಡ್ ಮತ್ತು ಯೂಸರ್ ಐಡಿಯನ್ನು ಬಳಸಿಕೊಂಡು ಬೇಕಾದ್ರೆ ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ಇಲ್ಲಿ ಸೇವ್ ಮಾಡಿ ಕೂಡ ಇಟ್ಕೊಬೋದು ಸ್ನೇಹಿತರೆ. ನಾವು ಯೂಸರ್ ಐಡಿ ಮತ್ತು ಈ ಪಾಸ್ವರ್ಡನ್ನು ಬಳಸಿಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ವಿದ್ಯಾರ್ಥಿಗಳ ಡೀಟೇಲನ್ನು ಡಿಫಾಲ್ಟ್ ಆಗಿರುತ್ತೆ, ಒಂದು ಸ್ಯಾಟ್ಸ್ ನಂಬರ್ ಕೇಳುತ್ತೆ. ಮುಂದಿನ ವೀಡಿಯೋದಲ್ಲಿ ವಿದ್ಯಾರ್ಥಿಗಳ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಎಂಬುದನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಇಷ್ಟೊತ್ತು ನಮ್ಮ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಧನ್ಯವಾದ. ಥ್ಯಾಂಕ್ ಯು.